ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಮ್ಮೆ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಅನ್ನಪೂರ್ಣ ಫಾರ್ಮ್ಸ್ನಲ್ಲಿ ಗೊಬ್ಬರ ಮಾಡುವ ರೀತಿಯನ್ನು ನೋಡೋಣ. ನೋಡಿ, ಇದು ವುಡ್ ಚಿಪ್ಪರ್. ಈ ವುಡ್ ಚಿಪ್ಪರನ್ನು ನಾವು ಉಪಯೋಗಿಸಿ ಕಾಂಪೋಸ್ಟಿಂಗ್ ಮಾಡ್ತೀವಿ ಮತ್ತು ಗಿಡಗಳನ್ನು ಮಾಯ್ಶ್ಚರಾಗಿ ಇಡಲಿಕ್ಕೆ ಗಿಡದ ಕೆಳಗಡೆ ಈ ರೀತಿ ಮಲ್ಚಿಂಗ್ ಮಾಡ್ತಾಯಿದ್ದೀವಿ. ಈ ಮೆಷಿನ್ ಎಷ್ಟೊಂದು ಉಪಯುಕ್ತವಾಗಿದೆ ಅಂದರೆ ನೋಡಿ, ಈಗ ಇವರು ಹಾಕ್ತಾರೆ. ನೋಡಿ, ಚಿಪ್ಪಿಂಗ್ ಆಗ್ತದೆ. ನೋಡಿ, ಫುಲ್ ಫ್ರಾನ್ನ ಇದು ಚಿಪ್ ಮಾಡಿ ಮರದ ಕೆಳಗಡೆ ಮಿಷಿನ್ ತಗೊಂಡು ಹೋಗ್ಬಿಟ್ಟು ಅಲ್ಲೇ ಇದನ್ನು ಚಿಪ್ ಮಾಡಿ ಹಾಕ್ಬೋದು. ಬಹಳ ಉಪಯುಕ್ತವಾಗಿದೆ ಹಾಗೂ ಲೇಬರು ಉಳಿತಾಯವಾಗ್ತದೆ. ಇಲ್ಲ ಅಂದರೆ ಒಂದೇ ಕಡೆ ನಾವು ಚಿಪ್ ಮಾಡಿ ಅದನ್ನು ಪುನಃ ತಗೊಂಡು ಹೋಗಲಿಕ್ಕೆ, ಮರದ ಅಡಿಗೆ ಹಾಕಲಿಕ್ಕೆ ಲೇಬರ್ನ ಅಪಾಯಿಂಟ್ ಮಾಡಬೇಕಾಗುತ್ತೆ. ಇದು ನೋಡಿ, ಇದೇ ಥರ ಇಲ್ಲಿ ಮಲ್ಚಿಂಗ್ ಮೆಟೀರಿಯಲ್ ರೆಡಿ ಆಗ್ತಾಯಿದೆ. ಆ ಗಿಡಗಳ ಕೆಳಗಡೆ ಹೋಗಿ ಬೀಳ್ತದೆ. ನಾವು ಮಿಷಿನ್ ಇಡೋದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದರಲ್ಲಿ ಇದು ಕರೆಕ್ಟಾಗಿ ಆ ಸ್ಪಾಟಿಗೆ ಹೋಗಿ ಬೀಳೋ ಥರ ಮಾಡ್ಬೋದು. ನೋಡಿ ಯಾವ ಥರ ಇದನ್ನು ಇವರು ಮಲ್ಚ್ ಮಾಡ್ತಾಯಿದ್ದಾರೆ ಅನ್ನೋದನ್ನು ನೋಡಿ. ಈ ಥರ ಎಷ್ಟೇ ತೆಂಗಿನ ಗರಿ ಇರಲಿ, ಈ ಮಿಷನ್ನ ಕಂಟಿನ್ಯೂಯಸ್ ಆಗಿ 2 ಗಂಟೆ ಓಡಿಸ್ಬೋದು. ಆಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಪುನಃ ಅದನ್ನು ಶುರು ಮಾಡ್ಬೋದು. ನೋಡಿ, ಈ ಥರ ಇವರು ಸಾಧಾರಣ 1 ಗಂಟೆಯಿಂದ ಮಾಡ್ತಾನೇ ಇದ್ದಾರೆ. ನೋಡಿ ಯಾವ ರೀತಿ ಈ ತೆಂಗಿನ ಗರಿಗಳನ್ನು ಪುಡಿ ಮಾಡಿ ಇದು ಗಿಡಗಳ ಕೆಳಗಡೆ ಚೆಲ್ತಾ ಇದೆ ಅನ್ನೋದನ್ನು ನೋಡ್ತಾ ಇರಿ. ಇದೇ ರೀತಿ ನೀವು ಎಲ್ಲ ಮರಗಳ ಕೆಳಗಡೆ ತಗೊಂಡೋಗಿ ಹಾಕ್ಬೋದು. ಇದು ನೋಡಿ, ಇದು ನಾವು ಬೆಂಗಳೂರಿನಿಂದ ಮನೆ ಮುಂದೆ ಬಿದ್ದಿರುವ ಎಲೆಗಳನ್ನೆಲ್ಲ ಒಟ್ಟು ಮಾಡಿಕೊಂಡು, ಹೊಂಗೆ ಮರದ ಎಲೆಗಳು, ಹೇಗೂ ನಮ್ಮ ಕಾರು ಖಾಲಿ ಹೋಗ್ತಾ ಇದೆ, ಅದರಲ್ಲಿ ಈ ರೀತಿ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು, ಹೊಂಗೆ ಮರದ ಎಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಚೀಲದಲ್ಲಿ ತುಂಬಿಸಿ ನಮ್ಮ ರಸ್ತೆಯಲ್ಲಿ ಬೀಳ್ತಾ ಇರ್ತದೆ. ಅದನ್ನೆಲ್ಲ ಈ ರೀತಿ ಸುಮಾರು ಒಂದು ಸಲ ಹೋಗುವಾಗ 6ರಿಂದ 8 ಚೀಲ ತಗೊಂಡು ಹೋಗಿ ಅಲ್ಲಿ ಮಲ್ಚಿಂಗಿಗೆ ಹಾಕ್ತೀವಿ. ಇದು ಫ್ರೀ ಕಾಂಪೋಸ್ಟಿಂಗ್ ಮೆಟೀರಿಯಲ್. ಇದು ಒಂಥರ ತೋಟಕ್ಕೆ ಬಂಗಾರ ಇದ್ದಂಗೆ. ನೋಡಿ, ಇದನ್ನೆಲ್ಲ ಇವರು ಎತ್ಕೊಂಡು ಇಲ್ಲಿ ಇಡ್ತಾರೆ ಮತ್ತು ಅದನ್ನು ಮರದ ಕೆಳಗಡೆ ಮತ್ತು ನಮ್ಮ ಕಾಂಪೋಸ್ಟ್ ಮಾಡುವ ಬ್ಯಾಗಲ್ಲಿ ಇದನ್ನು ಯೂಸ್ ಮಾಡ್ಕೋತಾರೆ. ಗಾಡಿ ಖಾಲಿ ಹೋಗ್ತಾ ಇರುವಾಗ ನಮ್ಮ ರಸ್ತೆಯಲ್ಲಿರುವಂಥ ಎಲ್ಲ ಎಲೆಗಳನ್ನು ನಾವು ಈ ಥರ ಒಟ್ಟು ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ. ಯಾಕಂದರೆ ಇದು ಒಂಥರ ಫ್ರೀ ಮೆಟೀರಿಯಲ್. ಹೇಗೂ ನಾವು ಗಾಡಿನಲ್ಲಿ ಹೋಗ್ತಾ ಇರ್ತೀವಿ, ಅದನ್ನು ತೆಗೆದುಕೊಂಡು ಹೋಗೋದು, ಅಲ್ಲಿ ಉಪಯೋಗಿಸೋದು. ಇಲ್ಲಾಂದರೆ ಇಲ್ಲಿ ಇದನ್ನು ಬೆಂಕಿ ಕೊಟ್ಟು ವೇಸ್ಟ್ ಮಾಡ್ತಾರೆ. ಸಾಧ್ಯವಾದಷ್ಟು ನಮ್ಮ ರಸ್ತೆಯಲ್ಲಿ ಬಿದ್ದಿರೋದಷ್ಟು ಮಾತ್ರ ನಾವು ಕ್ರೋಢೀಕರಿಸಿಕೊಂಡು ಅದನ್ನು ತಗೊಂಡು ಹೋಗ್ತೀವಿ. ನೋಡಿ ಎಷ್ಟು ನೀಟಾಗಿ ಇವರು ತೆಗೆದು ಅದನ್ನೆಲ್ಲ ಈಗ ಕಾಂಪೋಸ್ಟಿಂಗ್ಗೆ ಉಪಯೋಗಿಸ್ತಾರೆ. ಎರೆಹುಳು ಗೊಬ್ಬರದಲ್ಲಿ ಬೇಕಾಗ್ತದೆ ಹಾಗೂ ಮಲ್ಚಿಂಗ್ ಮಾಡೋಕ್ಕೆ ಮೆಟೀರಿಯಲ್ ಬೇಕಾಗ್ತದೆ. ಇದನ್ನು ನೋಡಿ, ಇವಾಗ ಇಲ್ಲಿ ಸುಮಾರು 8 ಚೀಲ ಇದನ್ನು ನಾವು ತಗೊಂಡು ಹೋಗಿದ್ದೀವಿ. ಅದನ್ನು ಅಲ್ಲಿ ಉಪಯೋಗಿಸ್ತೀವಿ. ಮರದ ಬುಡಕ್ಕೆ ಇದನ್ನು ಚೆಲ್ಲಿದರೆ ಅದು ತನ್ನಷ್ಟಕ್ಕೆ ತಾನೇ ಕಾಂಪೋಸ್ಟ್ ಆಗುತ್ತೆ. ನೋಡಿ, ಇದನ್ನು ಈ ಹಸುವಿನ ಗೊಬ್ಬರ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಟೋಟಲಿ ಆರ್ಗ್ಯಾನಿಕ್ ಕಾಂಪೋಸ್ಟಿಂಗ್. ನೋಡಿ, ಇದು ಆರ್ಗ್ಯಾನಿಕ್. ಇದಕ್ಕೆ ಕಾಂಪೋಸ್ಟಿಂಗ್ ಮಾಡೋದಕ್ಕೆ, ಎರೆಹುಳು ಗೊಬ್ಬರ ಮಾಡೋದಕ್ಕೆ ಅಮೆಝಾನ್ನಿಂದ ತರಿಸಿರುವ ಬ್ಯಾಗ್. ಇದು ಎರೆಹುಳು ತೊಟ್ಟಿ ಅಂತಾರೆ. ಎರೆಹುಳು ತೊಟ್ಟಿನ ನಾವು 2 ತರಿಸಿದ್ವಿ. ಈ 2 ಎರೆಹುಳು ತೊಟ್ಟಿನ ಇವಾಗ ತೋಟದಲ್ಲಿ ಇನ್ಸ್ಟಾಲ್ ಮಾಡಬೇಕು. ತೋಟದಲ್ಲಿ ಇದನ್ನು ಹರಡುತ್ತೀವಿ. ನೋಡಿ, ಈ ಥರ ಇದೆ ಇದು ತೊಟ್ಟಿ.
ಇದನ್ನು 12 ಅಡಿ ಉದ್ದ, 4 ಅಡಿ ಅಗಲ ಮತ್ತು 2 ಅಡಿ ಎತ್ತರ ಇದೆ. ಇದನ್ನು ಯಾವ ರೀತಿ ನಿಲ್ಲಿಸ್ತೀವಿ ಅಂತ ನೋಡಿ. ಇದನ್ನು ಯಾವ ಥರ ಇದನ್ನು ಅರೇಂಜ್ ಮಾಡ್ತಾ ಇರೋದು ಕೊಟ್ಟಿದ್ದಾರಲ್ಲ ಪಾಕೆಟು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು ಎರೆಹುಳು ತೊಟ್ಟಿಯನ್ನು ನಾವು ಇವತ್ತು ತೋಟದಲ್ಲಿ ಭೂಮಿ ಒಳಗಡೆ ಸ್ಥಾಪಿಸ್ತಾ ಇದ್ದೀವಿ. ಇದಕ್ಕೆ ಮೊದಲಾಗಿ ಒಂದು 12 ಕೋಲುಗಳು ಬೇಕಾಗ್ತವೆ. ಸ್ವಲ್ಪ ಭೂಮಿಯಿಂದ ಮೇಲ್ಮಟ್ಟಕ್ಕೆ ನಾವು ಇದನ್ನು ಹಾಕ್ತಾ ಇದ್ದೀವಿ. ಮತ್ತು ಒಂದು ಸೈಡಲ್ಲಿ ಸ್ವಲ್ಪ ವಾಟ ಕೊಡ್ತಾ ಇದ್ದೀವಿ, ಸ್ಲ್ಯಾಂಟಾಗಿ. ವಾಟ ಅಂದರೆ ಸ್ಲ್ಯಾಂಟಾಗಿ ಕೊಡೋದು. ನೋಡಿ, ಇದನ್ನು ಈ ಥರ ನೋಡಿ, ಇಷ್ಟೊಂದು ಕೋಲುಗಳು ಬೇಕು ಇದಕ್ಕೆ ನಿಲ್ಲಿಸಲಿಕ್ಕೆ. ಯಾಕಂದರೆ ಭೂಮಿನಲ್ಲಿ ಇರುವೆ ಕಾಟ ಅಥವಾ ಇಲಿ ಕಾಟ ಇರ್ತದೆ. ಅದಕ್ಕೋಸ್ಕರ ತಪ್ಪಿಸೋದಕ್ಕೋಸ್ಕರ ಭೂಮಿಯಿಂದ ಒಂದು ಸ್ವಲ್ಪ ಮೇಲೆ, ಒಂದು ಅರ್ಧ ಅಡಿ ಮೇಲೆ ಕೊಡ್ತೀವಿ. ಇಲ್ಲ ಅಂದರೆ ಇದರ ಸುತ್ತ ನೀವು ನೀರಿನ ಒಂದು ಕಾಲುವೆ ಥರ ಒಂದು ಪೈಪನ್ನು ಇದು ಮಾಡ್ಕೊಂಡು ಹಾಕ್ಬೋದು. ಯಾಕಂದರೆ ಇರುವೆಗಳು ಬಾರದಂಗೆ. ಯಾಕಂದರೆ ಎರೆಹುಳು ಬಿಟ್ಟಾಗ ಎರೆಹುಳುಗಳಿಗೆ ಇರುವೆಯಿಂದ ತೊಂದರೆ ಆಗಬಾರ್ದು. ಮತ್ತು ಇದನ್ನು ಸಾಧಾರಣವಾಗಿ ನಾವು ನೆರಳಿನಲ್ಲಿ ಸ್ಥಾಪಿಸಬೇಕು. ಒಂದು ಸೈಡಲ್ಲಿ ಎರೆಜಲ ತೆಗೆದುಕೊಳ್ಳಲಿಕ್ಕೆ ಸ್ವಲ್ಪ ಸ್ಲ್ಯಾಂಟಾಗಿ ಇದನ್ನು ಮಾಡಬೇಕು. ಆ ರೀತಿಯೇ ಮಾಡ್ತಾಯಿದ್ದಾರೆ ನೋಡಿ. ಇದು ಭೂಮಿಯಿಂದ ಸ್ವಲ್ಪ ಮೇಲಕ್ಕಿದೆ. ಆಮೇಲೆ ಇದಕ್ಕೆ ಶೇಡ್ ನೆಟ್ಟೆಲ್ಲ ಹಾಕಿ ಒಂದು ಶೆಡ್ ಕಟ್ತೀವಿ. ಕೊಕ್ಕರೆಯಿಂದ ಇದನ್ನು ಎರೆಹುಳುವನ್ನು ಬಚಾವ್ ಮಾಡೋದಕ್ಕೋಸ್ಕರ ಅದಕ್ಕೂ ಪ್ರೊಟೆಕ್ಷನ್ ಮಾಡಬೇಕಾಗುತ್ತೆ. ಇರುವೆ, ಕೊಕ್ಕರೆ, ನವಿಲು ಮತ್ತು ಇತರೆ ಯಾವುದಾದ್ರಿಂದರೂ ಎರೆಹುಳುಗೆ ನಷ್ಟವಾಗದಂತೆ ಒಂದು ಸೈಡಿಗೆ ಶೇಡ್ ನಟ್ಟು ಮೇಲಕ್ಕೆ ಬಿಸಿಲು ಬೀಳದಂಗೆ ಒಂದು ಶೆಡ್ಡು ತಯಾರಿ ಮಾಡ್ತೀವಿ. ಈಗ ಸದ್ಯಕ್ಕೆ ತೊಟ್ಟಿಯನ್ನು ಈ ರೀತಿ ಸ್ಥಾಪಿಸ್ತಾ ಇದ್ದೀವಿ. 2 ತೊಟ್ಟಿ ತಂದಿದ್ದೀವಿ. 2 ತೊಟ್ಟಿಯಲ್ಲೂ ಈಗ ಎರೆಹುಳು ಗೊಬ್ಬರವನ್ನು ರೆಡಿ ಮಾಡ್ಬೋದು. ನಮ್ಮಲ್ಲಿ ಇರುವ ವೇಸ್ಟ್ ಮೆಟೀರಿಯಲ್ನ ಕಾಂಪೋಸ್ಟಿಂಗ್ ಮಾಡಿ ಒಂದು 20-25 ದಿವಸ ಆದಮೇಲೆ ಅದಕ್ಕೆ ಎರೆಹುಳು ಬಿಡ್ತೀವಿ. ಮೊದಲಿಗೆ ಈ ತೊಟ್ಟಿಯಲ್ಲಿ ನಾವು ತೆಂಗಿನ ಮೊಟ್ಟೆಗಳನ್ನು ಹಾಕ್ತೀವಿ. ತೆಂಗಿನ ಕಾಯಿಯ ಹೊರಗಡೆಯ ಸಿಪ್ಪೆ ಒಂದು ಲೇಯರ್ ಹಾಕ್ತೀವಿ. ಆಮೇಲೆ ಅದರ ಮೇಲೆ ಒಂದು ಲೇಯರ್ ನಿಮಗೆ ನುಗ್ಗೆ ಸೊಪ್ಪು, ಗ್ಲಿರಿಸೀಡಿಯಾ, ಗೊಬ್ಬರದ ಗಿಡ ಅಂತಾರೆ, ಅದರದ್ದು ಸೊಪ್ಪು, ಮತ್ತು ಬಾಳೆ ದಿಂಡಿಂದು ಸೊಪ್ಪು, ಅದು ಇದು ಎಲ್ಲ ಹಾಕ್ಬಿಟ್ಟು ಒಂದು ಲೇಯರ್ ಮಾಡ್ತೀವಿ, ಒಂದು 3 ಇಂಚು. ಆಮೇಲೆ ಅದರ ಮೇಲೆ ನಾವು ಸೆಗಣಿದು ಸ್ಲರಿನ ಹಾಕ್ತೀವಿ, 1-2 ಇಂಚು. ಆಮೇಲೆ ಅದರ ಮೇಲೆ ಪುನಃ ನಾವು ಗ್ಲಿರಿಸೀಡಿಯಾ, ನುಗ್ಗೆ ಸೊಪ್ಪು, ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಒಣಗಿದ್ದು ಹಾಕಿದರೆ ಒಳ್ಳೆಯದು. ಅದನ್ನೆಲ್ಲ ಹಾಕಿ ಅದರ ಮೇಲೆ ಪುನಃ ಒಂದು ಲೇಯರ್ ಸೆಗಣಿ ಸ್ಲರಿ ಹಾಕ್ತೀವಿ. ಇದೇ ಥರ 3-4 ಲೇಯರ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಸ್ಲರಿಯನ್ನು ಹಾಕ್ತೀವಿ. ನೋಡಿ, 2 ತೊಟ್ಟಿ ರೆಡಿ ಆಗ್ತಾಯಿದೆ. ಇದು ಸ್ವಲ್ಪ ಭೂಮಿಯಿಂದ ಯಾಕೆ ಮೇಲಕ್ಕೆ ಇಟ್ಟಿದ್ದೀವಿ ಅಂದರೆ ಗಿರುವೆ ಬರದಂಗೆ ಅದಕ್ಕೊಂದು ಕೆಳಗಡೆ ಒಂದು ಪೈಪ್ ಮಾಡ್ತೀವಿ. ಅರ್ಧ ಕಟ್ ಮಾಡಿರೋ ಪೈಪಲ್ಲಿ ನೀರು ಬಿಟ್ಟು ಆ ಇರುವೆಗಳು ಬರದಂಗೆ ಮಾಡ್ತೀವಿ. ಹಾಗೆಯೇ ಈ ತೊಟ್ಟಿನ ಈ ಥರ ಲೇಯರ್ ಆಗಿ ಮಾಡಿ ಇದರಲ್ಲಿ ಮೇಲ್ಗಡೆ ಒಂದು ಸೆಗಣಿ ಸ್ಲರಿ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಸೊಪ್ಪು ಹಾಕಿಬಿಟ್ಟು ದಿನ ಇದಕ್ಕೆ ಒಂದು 10-15 ಲೀಟರ್ನಷ್ಟು ನೀರು ಬಿಟ್ಟು ಒಂದು 20-25 ದಿವಸ ನಾವು ಇದನ್ನು ಮಾಡ್ತೀವಿ. ಆಮೇಲೆ ಅದರ ಮೇಲೆ ಗೋಣಿ ಚೀಲ ಅಂದರೆ ಜೂಟ್ ಗನ್ನಿ ಬ್ಯಾಗ್ ಇದೆಯಲ್ಲ, ಇದಕ್ಕೆ ಒಂದು 20 ದಿವಸ ಆಗಲಿ. ಆಮೇಲೆ ಇದಕ್ಕೆ ಎರೆಹುಳವನ್ನು ಬಿಡ್ತೀವಿ. ಆವಾಗ ನಿಮಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಪೂರ್ತಿ ಎರೆಹುಳು ಗೊಬ್ಬರವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.